ಚಿನ್ನಸ್ವಾಮಿ ಕಾಲ್ತುಳಿತ ಕೇಸ್ನಲ್ಲಿ 11 ಮಂದಿ ಸಾವನ್ನಪ್ಪಿರುವಂತಹ ಪ್ರಕರಣದಲ್ಲಿ ಈಗ ಹೈಕೋರ್ಟ್ನಲ್ಲಿ ಇಂದು ಸ್ವಯಂ ಪ್ರೇರಿತ ಪಿಎಲ್ಐ ವಿಚಾರಣೆ ಆಗಲಿದೆ. ಕೋರ್ಟ್ ಸೂಚನೆಯಂತೆ ಪ್ರತಿವಾದಿಗಳಿಗೆ ವರದಿಯ ಪ್ರತಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಇನ್ನು ಬೆಂಗಳೂರಿನ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ಇವತ್ತು ಸ್ವಯಂ ಪ್ರೇರಿತ ಪಿಎಲ್ಐ ವಿಚಾರಣೆ ಆಗಲಿದೆ. ಕೋರ್ಟ್ ಸೂಚನೆಯಂತೆ ಪ್ರತಿವಾದಿಗಳಿಗೆ ವರದಿಯ ಪ್ರತಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಮುಚ್ಚಿದ ಲಕೋಟೆಯಲ್ಲೇ ಹೈಕೋರ್ಟ್ಗೆ ಸರ್ಕಾರ ನೀಡಿದಂತ ವರದಿ ಏನಿದೆಯಲ್ಲ, ಈ ಮುಚ್ಚಿದ ಲಕೋಟೆಯಲ್ಲೇ ಕೊಡೋದಕ್ಕೆ ಅಗತ್ಯ ಇಲ್ಲ ಅನ್ನೋದಾಗಿ ಹೈಕೋರ್ಟ್ ಹೇಳುತ್ತೆ. ಜೂನ್ 12ರಂದು ಹೈಕೋರ್ಟ್ಗೆ ವರದಿಯನ್ನ ಸಲ್ಲಿಸಿತ್ತು ಸರ್ಕಾರ. ಆ ಮೂಲಕವಾಗಿ ಈಗ ಬಹಳಷ್ಟು ಚರ್ಚೆ ಆಗ್ತಿದೆ. ಯಾರು ತಪ್ಪದು, ಯಾವಿಂದ ಈಗ ಆಯ್ತು ಅನ್ನೋದು. ಈ ಮೂಲಕವಾಗಿ ಸ್ವಯಂ ಪ್ರೇರಿತವಾಗಿಯೇ ಕೋರ್ಟ್ ಈ ಪ್ರಕರಣವನ್ನ ಕೈಗೆತ್ತಿಕೊಳ್ಳುತ್ತೆ. ಆರ್ಸಿಬಿಯ ವಿಜಯೋತ್ಸವಕ್ಕೆ ಬಂದಿರುವಂತಹ ಸಂದರ್ಭದಲ್ಲಿ ನೂಕು ನುಗ್ಗಲು ತಳ್ಳಾಟದಿಂದಾಗಿ 11 ಜನ ಅಭಿಮಾನಿಗಳು ಸಾವನ್ನಪ್ತಾರೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಈಗಾಗಲೇ ಪ್ರಕರಣವನ್ನ ಕೈಗೆತ್ತಿಕೊಂಡಿದ್ದಾರೆ. ಹೈಕೋರ್ಟ್ ಕೂಡ ಸ್ವಯಂ ಪ್ರೇರಿತವಾಗಿ ಕೈಗೆತ್ತಿಕೊಂಡು ಇವತ್ತು ವಿಚಾರಣೆ ಆಗುತ್ತೆ. ಆ ಮೂಲಕವಾಗಿ ಏನೇನಿತ್ತು ಪ್ರತಿವಾದಿಗಳು ಯಾರಿದ್ದಾರೆ ಅವರಿಗೂ ಕೂಡ ಈಗ ವರದಿಯ ಪ್ರತಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಆ ಮೂಲಕವಾಗಿ ವರದಿಯ ಅಂಶಗಳನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ ಡಿಎನ್ಎ ಆರ್ಸಿಬಿ ಜೂನ್ 3ರಂದು ಪೊಲೀಸರಿಗೆ ವಿಕ್ಟರಿ ಪೆರೇಡ್ ಬಗ್ಗೆ ಮಾಹಿತಿಯನ್ನ ಕೊಡುತ್ತೆ. ಇನ್ನು ಸಮರ್ಪಕವಿಲ್ಲದಂತ ಮಾಹಿತಿಯನ್ನ ನೀಡಿದ್ದಾರೆ ಅನ್ನುವಂತ ಒಂದಿಷ್ಟು ಅನುಮತಿಯನ್ನು ಪಡ್ಕೊಳ್ತಾರೆ. ಹಾಗಾಗಿ ಅನುಮತಿಯನ್ನ ಪೊಲೀಸರು ನಿರಾಕರಿಸ್ತಾರೆ. ಅನುಮತಿ ನೀಡದೇ ಇದ್ರೂ ಕೂಡ ಸಂಭ್ರಮಾಚರಣೆಗೆ ಕರೆ ಕೊಡ್ತಾರೆ ಆರ್ಸಿಬಿ ಅವರು. ಅನುಮತಿ ಇಲ್ಲದೇನೆ ಸಂಭ್ರಮಾಚರಣೆಗೆ ಆರ್ಸಿಬಿ ಡಿಎನ್ಎ ಇನ್ನು ಕೆಎಸ್ಸಿಎ ಕಾರಣ ಅನ್ನೋದಾಗಿ ಸದ್ಯ ಗೊತ್ತಾಗ್ತಿದೆ. ಬಸ್ ಚಲಿಸುವ ದಾರಿಯುದ್ದಕ್ಕೂ ಕೂಡ ಪೊಲೀಸ್ ಭದ್ರತೆಯನ್ನ ಒದಗಿಸಲಾಗಿತ್ತು. 3 ಲಕ್ಷಕ್ಕೂ ಹೆಚ್ಚಿನ ಜನರು ಸಂಭ್ರಮಾಚರಣೆಗೆ ಬಂದಿದ್ರು. ಏನೋ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ 2 ಆಂಬ್ಯುಲೆನ್ಸು 2 ಮೆಡಿಕಲ್ ಟೀಮ್ ಇತ್ತು ಅನ್ನೋದು ಗೊತ್ತಾಗ್ತಿದೆ. ವರದಿಯಲ್ಲಿರೋ ಅಂಶಗಳಿವೆಲ್ಲ. ಒಂದು ಅಗ್ನಿಶಾಮಕ ವಾಹನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು ಅನ್ನೋದು ಆರಂಭಿಕವಾಗಿ ಗೊತ್ತಾಗ್ತಿದೆ ವರದಿಯಲ್ಲಿ.